ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಕಾರ್ಯಕ್ರಮ ಇನ್ನೇನು ಕೊನೆಯ ಹಂತಕ್ಕೆ ಬಂದಿದೆ ಕರೆಕ್ಟು. ಆದರೆ ಕೊನೆಯ ಹಂತದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಯಾಮಾರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಈ ರೀತಿ ಯಾಮಾರಬೇಡಿ ಎನ್ನುವಂತಹ ಕಿವಿ ಮಾತನ್ನು ಹೇಳೋದಕ್ಕೆ ಬಿಗ್ ಬಾಸ್ ಮನೆಗೆ ಗುರೂಜಿಯೊಬ್ಬರು ಬಂದಿದ್ದರು. ಶ್ರೀ ವಿದ್ಯಾಶಂಕರಾನಂದ ಗುರೂಜಿಯವರು ಬಿಗ್ ಬಾಸ್ ಮನೆಗೆ ಬಂದಿದ್ದರು. ಬಿಗ್ ಬಾಸ್ ಮನೆಗೆ ಬಂದಂಥ ವಿದ್ಯಾಶಂಕರಾನಂದ ಗುರೂಜಿಯವರು ಒಂದಷ್ಟು ಕಿವಿ ಮಾತುಗಳನ್ನು ಸ್ಪರ್ಧಿಗಳಿಗೆ ಹೇಳಿ ಹೋಗಿದ್ದಾರೆ. ಪ್ರತಿಯೊಬ್ಬ ಸ್ಪರ್ಧಿಗಳಿಗೂ ಕೂಡ ವೈಯಕ್ತಿಕವಾಗಿ ಒಂದಷ್ಟು ವಿಚಾರಗಳನ್ನು ಹೇಳಿ ಎಲ್ಲೆಲ್ಲಿ ಎಡುವುತ್ತಿದ್ದಾರೆ, ಎಲ್ಲೆಲ್ಲಿ ಎಡವಬಾರ್ದು, ಮುಂದೆ ಹೇಗಿದೆ ಎಲ್ಲವನ್ನು ಕೂಡ ಹೇಳಿದರು. ಅದರಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದರೆ, ಭವ್ಯ ವಿಚಾರದಲ್ಲಿ ವಿದ್ಯಾಶಂಕರಾನಂದ ಗುರೂಜಿಯವರು ಹೇಳಿದಂತಹ ಕೆಲವೊಂದು ಸತ್ಯಗಳು ಕಠೋರವಾಗಿತ್ತು. ಸ್ವತಃ ಭವ್ಯ ಅವರಿಗೆ ಇದನ್ನು ಕೇಳಿ ಅಚ್ಚರಿಯಾಯಿತು. ಯಾಕಂತ ಹೇಳಿದ್ರೆ ಅಷ್ಟು ಸ್ಪಷ್ಟವಾಗಿ ಮತ್ತು ಕಡ್ಡಿ ಮುರಿದ ರೀತಿಯಲ್ಲಿ ಗುರೂಜಿಯವರು ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಭವ್ಯ ಅವರಿಗೆ ಇರುವಂಥ ಆರೋಗ್ಯ ಸಮಸ್ಯೆಯ ಬಗ್ಗೆ ಇರ್ಬೋದು, ಭವ್ಯ ಅವರಿಗಿರುವಂತಹ ಮುಂದಿನ ಈ ಕೆಲವೊಂದಷ್ಟು ಸುವರ್ಣ ಯುಗದ ಬಗ್ಗೆ ಇರ್ಬೋದು, ಹಾಗೆಯೇ ಈಗ ಸದ್ಯಕ್ಕೆ ಭವ್ಯ ಅವರ ತಲೆಯಲ್ಲಿ ಓಡ್ತಿರುವಂಥ ವಿಚಾರಗಳಿರ್ಬೋದು, ಎಲ್ಲದರ ಬಗ್ಗೆಯೂ ಕೂಡ ಇಲ್ಲಿ ಕಿವಿ ಮಾತನ್ನು ಹೇಳೋದ್ರ ಜೊತೆಗೆ ಬುದ್ಧಿ ಮಾತನ್ನು ಕೂಡ ಹೇಳಿ ಹೋಗಿದ್ದಾರೆ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿಯವರು. ಹಾಗಾದರೆ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಕಳೆದ ಸೀಸನ್ನಲ್ಲೂ ಕೂಡ ಇಂಥದ್ದೊಂದು ಅವಕಾಶವನ್ನು, ಈ ಸೀಸನ್ನಲ್ಲೂ ಕೂಡ ಅಂಥದ್ದೊಂದು ಅವಕಾಶವನ್ನು ಸೃಷ್ಟಿ ಮಾಡಿಕೊಟ್ಟಿದೆ. ಕಳೆದ ಸೀಸನ್ನಲ್ಲೂ ಕೂಡ ಇದೇ ಶ್ರೀ ವಿದ್ಯಾಶಂಕರಾನಂದ ಗುರೂಜಿಯವರು ಬಂದಿದ್ದರು. ಈ ಸೀಸನ್ನಲ್ಲೂ ಕೂಡ ಅವರೇ ಬಂದಿದ್ದಾರೆ. ಕಾರಣ ಕಲರ್ಸ್ನಲ್ಲಿ ಮಹರ್ಷಿ ದರ್ಶನ ಅನ್ನುವಂಥ ಕಾರ್ಯಕ್ರಮವನ್ನು ಇವರೇ ನಡೆಸಿಕೊಡುವಂಥ ಕಾರಣಕ್ಕೋಸ್ಕರ ಈಗ ಬಿಗ್ ಬಾಸ್ ಮನೆಯ ಸೀಸನ್ 11ರ ಆಟ ಕೊನೆ ಹಂತ ತಲುಪಿದೆ. ಇನ್ನು ಬಿಗ್ ಬಾಸ್ ಪೂರ್ಣಗೊಳ್ಳೋದಕ್ಕೆ ಇರೋದು ಕೇವಲ 3 ದಿನಗಳು ಮಾತ್ರ. ಟಾಪ್ 6 ಫೈನಲಿಸ್ಟ್ಗಳು ಈಗಾಗಲೇ ಈ ವಾರ ಆಟ ಆಡ್ತಿದ್ದಾರೆ. ಇದರಲ್ಲಿ ಒಬ್ಬರು ಎಲಿಮಿನೇಟ್ ಆಗಿ ಟಾಪ್ 5 ಯಾರು ಇರ್ತಾರೆ, ಯಾರು ಮುಂದೆ ಈ ಫೈನಲ್ಗೆ ಬರ್ತಾರೆ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಇದ್ದಾವೆ. ಈ ನಡುವೆ ಮಹರ್ಷಿ ದರ್ಶನ ಖ್ಯಾತಿಯ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿಯವರು ಬಿಗ್ ಬಾಸ್ ಮನೆಗೆ ಆಗಮಿಸಿದ್ದು, ಇಲ್ಲಿ ಭವ್ಯಗೌಡ ಅವರ ಬಗ್ಗೆ ಒಂದಷ್ಟು ಅಚ್ಚರಿಯ ಭವಿಷ್ಯವಾಣಿಗಳನ್ನೇ ಅವರು ಹೇಳಿದ್ದಾರೆ. ಭವ್ಯ ಅವರನ್ನು ಕರೆದು ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿಯವರು ಭವಿಷ್ಯವನ್ನು ಹೇಳಿದ್ದಾರೆ. ಈ ವೇಳೆ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಭವ್ಯ ಅವರ ಜಾತಕವನ್ನು ನೋಡಿದಂಥ ಪ್ರಕಾರ ಮತ್ತು ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಿದ ಬಳಿಕ, ನಿಮ್ಮ ಜಾತಕದ ಅನ್ವಯ ಪ್ರಸ್ತುತ ಶನಿ ದಶಾ ನಡೀತಾ ಇದೆ. ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಕೂದಲು ಉದುರೋದು, ಹಲ್ಲು ನೋವು, ಜಾಯಿಂಟ್ ಪೇನ್ ಬರ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಹೌದು ಅನ್ನುವಂಥ ಉತ್ತರ ಭವ್ಯ ಅವರ ಬಾಯಲ್ಲೇ ಬರುತ್ತೆ. ಅದರ ಜೊತೆಗೆ ಇಂಥಲ್ಲಿ ನೋವು ಬರ್ತಿದೆ ಅಂತ ಹೇಳ್ಬಿಟ್ಟು ಹೆಗಲನ್ನು ತೋರಿಸಿ ಕೂಡ ಹೇಳ್ತಾರೆ. ಹೌದು, ಇದಕ್ಕೆ ಶನಿ ದಶನೇ ಕಾರಣ ಅನ್ನೋದನ್ನು ಕೂಡ ಹೇಳ್ತಾರೆ. ಸಣ್ಣ ಪುಟ್ಟ ಸಮಸ್ಯೆಗಳು ಕಾಮನ್, ಇದನ್ನು ನಿರ್ಲಕ್ಷ್ಯ ಮಾಡಬಹುದು. ಶನಿ ಹೋದ್ಮೇಲೆ ಅದು ಹೋಗುತ್ತೆ ಅಂತಲೂ ಕೂಡ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿಯವರು ಬುದ್ಧಿಮಾತನ್ನೇ ಹೇಳಿದ್ದಾರೆ. ಇದಾದ ಬಳಿಕ ಗಂಭೀರವಾದಂಥ ಕೆಲವೊಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. 2027ರಿಂದ ನಿನ್ನ ಭವಿಷ್ಯದಲ್ಲಿ ಸುವರ್ಣಯುಗ ಆರಂಭ ಆಗ್ತದೆ. ನೀನು ಫ್ಯಾಷನ್ ಇಂಡಸ್ಟ್ರಿಗೆ ಸಂಬಂಧಿಸಿ ಒಂದು ಉದ್ಯಮವನ್ನು ಆರಂಭಿಸ್ತೀಯಾ. ಆ ಬಳಿಕ ವೀಳ್ಯದ ಎಲೆಯನ್ನು ಎತ್ತೋದಕ್ಕೆ ಹೇಳಿ ಗುರೂಜಿ ಮತ್ತಷ್ಟು ವಿಚಾರಗಳನ್ನು ಹೇಳ್ತಾರೆ. ಆಗ 17 ಎಲೆಯನ್ನು ಭವ್ಯ ಎತ್ತಿಕೊಡ್ತಾರೆ. ನಿನಗೆ ಪ್ರೀತಿ ಮೋಹ ಅಡ್ಡಿಯಾಗ್ತಿದೆ ಅನ್ನೋದನ್ನು ಕೂಡ ನೇರವಾಗಿ ಹೇಳ್ತಾರೆ. ಅಲ್ಲಿಗೆ ಈಕೆ ಬಿಗ್ ಬಾಸ್ ಮನೆಯಲ್ಲಿ ಮಾಡ್ತಿರುವಂಥ ತಪ್ಪನ್ನು ವಿದ್ಯಾಶಂಕರಾನಂದ ಗುರೂಜಿಯವರು ನೇರವಾಗಿ ಹೇಳ್ತಾರೆ. ಅಂದರೆ ಈಗಾಗಲೇ ನೀನು ಪ್ರೀತಿಯ ಬಲೆಯಲ್ಲಿ, ಮೋಹದ ಬಲೆಯಲ್ಲಿ ಬಿದ್ದಿದೆಯಾ, ಅದು ನಿನಗೆ ಮುಳುವಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಹೇಳ್ತಾರೆ. ಬೇಡ ಅಂತಲೂ ಕೂಡ ಹೇಳ್ತಾರೆ. ಕಳೆದ ವರ್ಷವೂ ಕೂಡ ವಿದ್ಯಾಶಂಕರಾನಂದ ಸರಸ್ವತಿ ಬಿಗ್ ಬಾಸ್ ಮನೆಗೆ ಆಗಮಿಸಿದರು. ಈ ವೇಳೆ ಡ್ರೋನ್ ಪ್ರತಾಪ್ ಅವರಿಗೆ ಕುಟುಂಬದಿಂದ ದೂರ ಇರುವಂತೆಯೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ದೂರ ಇಲ್ಲದೇ ಇದ್ದರೆ ಕಂಟಕ ಎದುರಾಗುತ್ತೆ ಅಂತಲೂ ಕೂಡ ಹೇಳಿದರು. ಈ ಬಗ್ಗೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು. ಸದ್ಯ ಡ್ರೋನ್ ಪ್ರತಾಪ್ ಕುಟುಂಬದ ಜೊತೆಗೆ ಇದ್ದಾರೆ. ಅವರು ಹಾಯಾಗಿ ಹಳ್ಳಿಯಲ್ಲಿ ಸಮಯವನ್ನು ಕಳೀತಿದ್ದಾರೆ ಅಂತೇಳಿ ನೀವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಬಟ್ ಆಗಿದ್ದೇ ಬೇರೆ. ಡ್ರೋನ್ ಪ್ರತಾಪ್ಗೆ ಎದುರಾದಷ್ಟು ಕಷ್ಟಗಳು, ಸಂಕಷ್ಟಗಳು ಒಂದೆರಡಲ್ಲ. ಒಂದೇ ವರ್ಷದಲ್ಲಿ ನೋಡಿ, ಇದೇ ಘಟನೆ ನಡೆದು ಈ ರೀತಿ ಭವಿಷ್ಯವನ್ನು ಹೇಳಿದಂಥ ಒಂದೇ ವರ್ಷದಲ್ಲಿ ಡ್ರೋನ್ ಪ್ರತಾಪ್ ಮತ್ತೆ ಜೈಲು ಸೇರುವಂತಾಯಿತು, ಜೈಲು ಶಿಕ್ಷೆಯನ್ನು ಅನುಭವಿಸುವಂತಾಯಿತು, ಏನೆಲ್ಲ ಕಷ್ಟಗಳನ್ನು ಎದುರಿಸುವಂತಾಯಿತು ನೀವು ನೋಡಿದ್ದೀರಾ. ಅದೇ ರೀತಿ ಇಲ್ಲೂ ಕೂಡ ವಿದ್ಯಾಶಂಕರಾನಂದ ಗುರೂಜಿಯವರು ಭವ್ಯಗೆ ನೇರವಾಗಿ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಅದರಲ್ಲಿ ಇಲ್ಲಿ ಮೋಹ, ಪ್ರೀತಿ ಈ ಬಲೆಯಲ್ಲಿ ನೀನು ಬೀಳಲೇಬಾರ್ದು, ಅದನ್ನು ಬಿಟ್ಟು ಬಿಡಬೇಕು ಅನ್ನುವಂಥದ್ದನ್ನು ನೇರವಾಗಿ ಹೇಳಿದ್ದಾರೆ. ನೀನು ಬಿಡಲ್ವೋ, ನಿನಗೆ ಸಮಸ್ಯೆ ತಪ್ಪಿದ್ದಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈ ಮೂಲಕ ಈಗ ತ್ರಿವಿಕ್ರಮ್ ಜೊತೆಗಿನ ಈ ಮೋಹದ ಪ್ರೀತಿಯ ಆಟಗಳೇನು ಆಡ್ತಾ ಇದ್ದಾರೆ ನೋಡಿ. ಅಂದರೆ ರಾತ್ರಿ ಆದರೆ ಸಾಕು ಇವ್ರದ್ದು ಪ್ರೀತಿ ಶುರು ಆಗುತ್ತೆ, ಬೆಳಗ್ಗೆ ಆದರೆ ಮತ್ತೆ ಜಗಳ ಆರಂಭ ಆಗ್ತದೆ. ಇದು ಭಾರಿ ಕೆಟ್ಟದು ಅನ್ನೋದನ್ನು ಇಲ್ಲಿ ಗುರೂಜಿಯವರು ಒಂದು ಮಾರ್ಮಿಕವಾಗಿ ಮತ್ತು ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಗುರೂಜಿ ಹೇಳಿಲ್ಲ ಯಾರ ಜೊತೆಗೆ ನೀನು ಪ್ರೀತಿಯ ಮೋಹದಲ್ಲಿ ಬಿದ್ದಿದೆಯಾ, ಪ್ರೀತಿಯಲ್ಲಿ ಬಿದ್ದಿದೆಯಾ, ಇದ್ಯಾವುದನ್ನು ಕೂಡ ಪರ್ಟಿಕ್ಯುಲರ್ ಅವ್ರ ಹೆಸರು ಹೇಳಿಲ್ಲ.
ಬಟ್ ಅಂಡರ್ಸ್ಟುಡ್ ಅಲ್ವಾ. ಚಿಕ್ಕ ಮಗುಗೆ ನೋಡಿದ್ರೂ ಕೂಡ ಗೊತ್ತಾಗುತ್ತೆ. ಬಿಗ್ ಬಾಸ್ ಮನೆಯನ್ನು ಅಥವಾ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಪ್ರತಿನಿತ್ಯ ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ ಇವರಿಬ್ಬರು ಏನು ಮಾಡ್ತಿದ್ದಾರೆ, ಯಾರಿಗೆ ಹೇಳಿದ್ರು ಅನ್ನೋದು. ಈಗಾಗಲೇ ಭವ್ಯ ಮನೆಯಲ್ಲೂ ಕೂಡ ಇದಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಇನ್ಫ್ಯಾಕ್ಟು ಭವ್ಯ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆತನ ಜೊತೆಗೆ ಜಾಸ್ತಿ ಸೇರಬೇಡ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅಷ್ಟು ಹೇಳಿದ್ರೂ ಬುದ್ಧಿ ಬಾರದಂಥ ಇವಳಿಗೆ ಮತ್ತೆ ಅದೇ ಕೆಲಸವನ್ನು ಮಾಡ್ತಾ ಬಂದರು. ಎಷ್ಟೇ ಆದರೂ ಕೂಡ ತ್ರಿವಿಕ್ರಮ್ಗೆ ಬಕೆಟ್ ಹಿಡಿದು ಇಲ್ಲಿವರೆಗೆ ಬಂದಿರೋದಲ್ವಾ. ಇನ್ನು 3 ದಿನ ಆಟ ಬಾಕಿ ಇದೆ. 3 ದಿನ ಬಕೆಟ್ ಹಿಡೀಲಿ, ನಂತರನೂ ಕೂಡ ಬಕೆಟ್ ಹಿಡಿದ್ರೆ ಬದುಕು ಬೀದಿಗೆ ಬರುತ್ತೆ ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ಇಲ್ಲಿ ಗುರೂಜಿ ಕೊಟ್ಟಿದ್ದಾರೆ. ಯಾರೇ ಆಗಲಿ ರೀ, ಭವ್ಯ ಆಗಲಿ, ಇನ್ನೊಬ್ಬರಾಗಲಿ, ಮತ್ತೊಬ್ಬರಾಗಲಿ, ಇಂತಹ ಎಚ್ಚರಿಕೆಗಳನ್ನು ಮೈಮರೆತರೆ ಅದರ ಪರಿಣಾಮ ತುಂಬ ಕೆಟ್ಟದಾಗಿರುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಈ ಹಿಂದೆಯೂ ಕೂಡ ಆಗಿದೆ, ಸಿಕ್ಕಿದೆ. ಅದೇ ರೀತಿ ಈಗಲೂ ಕೂಡ ಆದರೂ ಕೂಡ ಅಚ್ಚರಿ ಇಲ್ಲ. ಹಾಗಾಗಿ ಭವ್ಯ ಈಗಲೂ ಕೂಡ ಯಾಮಾರಬಾರ್ದು. ಈ ಕ್ಷಣದಲ್ಲೂ ಕೂಡ ಅಲರ್ಟ್ ಆಗುವಂಥ ಅವಕಾಶ ಇದೆ. ಕೂಡಲೇ ತನ್ನ ಬದುಕಿನಲ್ಲಿ ಆಗ್ತಿರುವಂಥ ಕೆಲವೊಂದಷ್ಟು ಬೇರೆ ಬೇರೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಅನ್ನೋದನ್ನು ಕೂಡ ಇಲ್ಲಿ ಗುರೂಜಿ ಹೇಳಿದ್ದಾರೆ. ಹಾಗೆಯೇ ಭವ್ಯಗೆ ತುಂಬ ಒಳ್ಳೆಯ ಆಪರ್ಚುನಿಟೀಸ್ ಮುಂದಿನ ದಿನಗಳಲ್ಲಿದ್ದಾವೆ. ಸ್ವಲ್ಪ ಕಾಯಬೇಕು. ಸ್ವಲ್ಪ ಕಾದರೆ ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋದು ಇಲ್ಲಿ ಗುರೂಜಿಯವರ ಬುದ್ಧಿಮಾತು. ಇನ್ಫ್ಯಾಕ್ಟು ಭವ್ಯ ಕೂಡ ಈ ಟ್ರೋಫಿಯ ಎದುರುಗಡೆ ನಿಂತು ತನ್ನ ಕನಸನ್ನು ಹೇಳುವಂಥ ಸಂದರ್ಭದಲ್ಲಿ ತನಗಿರುವಂಥ ಕಷ್ಟಗಳು, ಹಣದ ಅವಶ್ಯಕತೆ, ತನ್ನ ಬದುಕಿನಲ್ಲಿ ಆಗಿರುವಂಥ ಒಂದೊಂದು ಸಮಸ್ಯೆಗಳು, ತಂದೆಗೆ ಮಾಡಿಸ್ಬೇಕಾಗಿರುವಂಥ ಆಪ್ರೇಷನ್ಸು, ಅಕ್ಕನ ಮದುವೆ ಖರ್ಚು, ಎಲ್ಲದರ ಬಗ್ಗೆಯೂ ಕೂಡ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಇವೆಲ್ಲದೂ ಕೂಡ ಈಡೇರಬೇಕು ಅಂತ ಹೇಳಿದ್ರೆ ಹಂತವಾಗಿ ಈಡೇರೋದು. ಈಕೆಗೆ ಬಿಗ್ ಬಾಸ್ ಟ್ರೋಫಿ ಬಂದುಬಿಡುತ್ತೆ ಅಂತಲ್ಲ, ಬಟ್ ಈಕೆ ಬಿಗ್ ಬಾಸ್ ಟ್ರೋಫಿ ಮುಂದೆ ಇಟ್ಟಿರುವಂಥ ಕನಸುಗಳು ಇದು. ಹಾಗಂದ ಮಾತ್ರಕ್ಕೆ ಭವ್ಯ ಬದುಕು ತುಂಬ ಸುಂದರವಾಗಿ ಸಾಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಸಮಸ್ಯೆಗಳ ಸುಳಿಯಲ್ಲೇ ಸಾಗ್ತಾ ಇದೆ ಅನ್ನೋದರಲ್ಲಿ ಡೌಟೇ ಇಲ್ಲ. ನಿಮಗೇನಿಸುತ್ತೆ ಸ್ನೇಹಿತರೆ, ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿಯವರು ಇಲ್ಲಿ ಈ ಭವ್ಯ ಕುರಿತು ಹೇಳಿರುವಂಥ ವಿಚಾರಗಳ ಬಗ್ಗೆ ಕೇಳಿದಾಗ ನಿಮಗೇನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.